ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ 100 ಕಾಲ ನಾವು. ಎಲ್ರಿಗೂ ನಮಸ್ಕಾರ. ವಾರದ ಕೊನೆಯ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ಮಗ ವಾರದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡಿ ಅಂತ ದೊಡ್ಡವರು ಹೇಳಿದ್ದಾರೆ. ಹಲವಾರು ಭಾಷೆ, ವೇಷಭೂಷಣ, ಜನ, ಸಂಸ್ಕೃತಿ ನೋಡೋಕೆ ತಿಳ್ಕೊಳ್ಳೋದಕ್ಕೆ ಹಲವಾರು ಜಾಗಗಳನ್ನ ಸುತ್ತಬೇಕು. ಇವತ್ತು ವರ್ಲ್ಡ್ ಟೂರಿಸಂ ಡೇ. ದೇಶಗಳನ್ನ ಸುತ್ತೋ ಮೊದಲು ನಮ್ಮ ಕರ್ನಾಟಕನ ಸುತ್ತಿ, ಯಾಕಂದ್ರೆ ನಮ್ಮ ಕರುನಾಡು ಹಲವು ಅದ್ಭುತಗಳ ನೆಲೆ ಬೀಡು. ವಾರ ಪೂರ್ತಿ ನಮ್ ಜೊತೆಗಿದ್ದು ನಕ್ಕು ನಲಿಯುವಂತ ನಮ್ಮ ಪ್ರೀತಿ ವೆಲ್ಕಮ್ ಮಾಡೋಣ. ಮತ್ಸ್ಯ ನಯನ ಅಲಂಕೃತ ಕೇಶರಾಜ, ಕೈಯಲ್ಲಿ ಸ್ವರಗಳನ್ನು ಕುಣಿಸುವಂತ ಮಂಗಳೂರಿನ ಮಹಾರಾಜ ರಾಮ ಗುರೂಜಿ. ವೆಲ್ಕಮ್. ಥ್ಯಾಂಕ್ ಯು. ಆಲ್ವೇಸ್ ಗೈಸ್. ಇನ್ನು ಕಾಮನ ಬಿಲ್ಲೆ ಕಪ್ಪಾಗಿ ಉಬ್ಬಾಗಿದೆಯೇನೋ, ಸೌಂದರ್ಯವೇ ಬೆಪ್ಪಾಗಿ ತಬ್ಬಿಬ್ಬಾಗಿದೆಯೇನೋ, ಮಲೆನಾಡ ಮೇನಿದ್ದು ಮೇಕಪ್ ಹಾಕಿ ಬಂದಿದ್ಯೇನೋ, ಅದಕ್ಕೆ ನಾವೆಲ್ಲ ರಚಿತಾ ರಾಮ್ ಅಂತ ಕರಿತೀವೇನೋ. ರಚಿ, ಥ್ಯಾಂಕ್ ಯು ಸೋ ಮಚ್. ಇನ್ನ ಕರುನಾಡ ಮೂಲೆ ಮೂಲೆಯಿಂದ ಬಂದಿರುವಂತ ನಮ್ಮ ಮಾತಿನ ಮಲ್ಲರು, ಪಂಚ್ ಪಟಾಕಿಗಳು, ನಮ್ಮ ಆಸ್ಥಾನ ಕಲಾವಿದರು, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಸೊ ಇದೇ ಎನರ್ಜಿಯೊಂದಿಗೆ ಇವತ್ತಿನ ಮೊದಲನೇ ಸ್ಕಿಟ್ ನ ಶುರು ಮಾಡೋಣ. ನಮ್ಮೂರಾಗ ನಾನೊಬ್ನೇ ಜಾಣ, ನನ್ನ ಬುದ್ಧಿ ಅಂದ್ರೆ ಏನ್ ತಮಾಷೆನ ಅಂತ ಇಲ್ಲೊಬ್ರು ಹೆವಿ ಬುದ್ಧಿವಂತರು ಬರ್ತಿದ್ದಾರೆ. ಇವ್ರದ್ದು ಜಾಣ್ತನನ ಹುಚ್ಚತನನ ನೀವೇ ನೋಡಿ ಡಿಸೈಡ್ ಮಾಡಿ. ಇಲ್ಲಿ ಕಾಣ್ತಾ ಇರೋ 3 ಸಿಂಹಗಳು ಒಂದು ಮ್ಯೂಸಿಕ್ಗೆ, ಒಂದು ಸೌಂದರ್ಯಕ್ಕೆ, ಇನ್ನೊಂದು ಆಂಕರ್ಗೆ ಪ್ರತಿರೂಪವಾಗಿದ್ರೆ, ಕಾಣ್ತಾ ಇರೋ 4ನೇ ಸಿಂಹನೇ ಕಾಮಿಡಿ ಕಾರ್ತಿಕ್. ನೀವುಗಳು ಕಾವಿ ಹಾಕೊಂಡು ರಾಜ್ಯಭಾರ ಮಾಡಿ, ನಾನು ಕಾವಿ ಹಾಕೊಂಡು ಭಜನೆ ಮಾಡ್ತೀನಿ ಭಜನೆ. ಮುಂದೊಂದ್ ದಿವಸ ನಿಮ್ಮ ರಾಜ್ಯಭಾರನ ನೋಡಿ ಜನ ಮೆಟ್ಟು ತಗೊಂಡು ಫೈಟ್ ಅಂತ ಹೊಡಿಲಿ. ಅವಾಗ ಪೊಲೀಸ್ ಅಂತ ಕೂಗಿದ್ರೆ ಕಾಪಾಡಕ್ಕೆ ಪೊಲೀಸ್ ಇರಲ್ಲ. ಓಕೆ ಬಾಬಾ? ಏ ಬಾಬಾ, ಬಾಬಾ ಬಾಬಾ ಅನ್ನೋ ಪದನ ಹೇಳ್ಬೇಡ. 2 ವರ್ಷ ಜೊತೆಲೆ ಇದ್ದು ಬಾಯಿಗೆ ನೀರ್ ಬಿಟ್ಟೋದವ್ರನ್ನು ತುಂಬಾ ಜನ ನೋಡಿದೀನಿ. ಏನೋ ಲೇ, ನೀನು ಪೊಲೀಸ್ ಅಲ್ಲ ಕಣೋ, ಡಾಕ್ಟರ್ ಕಣೋ. ನಿನ್ನ ಮರವಿಗೆ ನನ್ನ ಜೋಡ್ ತುರ್ಕುರೆ. ಮೇಡಮ್, ಇವನಿಗೆ ಮರ್ವಿನ್ ಕೈಲೇ ಎವಿ ಮೇಡಮ್. ಇವನ್ ಎಷ್ಟು ಮಟ್ಟಿಗೆ ಮರಿತಾನೆ ಅಂತಂದ್ರೆ, ಸ್ವಂತ ಬಾಮೈದನ್ನ ಕಾಂಪೌಂಡರ್ ನಾಗ ನೋಡ್ತಾನೆ ಸರ್. ನಿನ್ ಬಾಯಿಗೆ ಇಟ್ಟಾಕ ಎಷ್ಟಲ್ಲ ಹೇಳೋದು ಮರ್ಕೋಬೇಡ ಅಂತ. ನೀನೇ ಏನೇನೀಗ ನಿನ್ ಜೊತೆಗೆ ನಾನು ಇರಕ್ಕಾಗಲ್ಲ ಕಣೋ. ನಾನು ಈಗ್ಲೇ ಮನೆ ಬಿಟ್ಟು ಹೊರಡ್ತೀನಿ. ನಿಮಿಷ ಇರಲ್ಲ. ಮಾಡಕ್ ಗೊತ್ತಾಗುತ್ತೆ, ಅನ್ಸರ್ಸ್ಕೊಂಡು ಹೋಗಕ್ ಗೊತ್ತಾಗಲ್ವಾ? ನಿಮಿಷ ಇರು, ನಾನ್ ಮಾತಾಡ್ತೀನಿ. ಏನಪ್ಪಮ್ಮ, ಇಬ್ರು ಓಡ್ಸ್ಕೊಂಡ್ ಬಂದ್ ಮದ್ವೆ ಮಾಡ್ಸಿದೀನಿ. ಅವನಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾನೆ. ಬಾ ಅಲ್ಲಿ ಒಂದ್ ಮಾಡ್ತೀನಿ ಹೋಣ. ಡಾಕ್ಟರ್ ಕಣೋ ನೀನು. ಅಲ್ಲ, ನಾನ್ ಡಾಕ್ಟರ್ ಅಂತ ಗೊತ್ತಮ್ಮ. ಅಲ್ಲಿ ಬಂದ್ ಪೇಷಂಟಿಗೆ ಡ್ರಿಪ್ ಹಾಕದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ? ಸಿಸ್ಟರ್ನ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಏನ್ ಬಂದಿದ್ಯಾ ನಿಂಗೆ? ಒಂದ್ ನಿಮಿಷ ಇರೋ, ಇವನ್ ಬಸ್ರಿ ಅಂತ ಆಪರೇಷನ್ ಮಾಡ್ತೀನಿ. ಲೇ, ಅವನು ಗಂಡ್ಸು ಕಣ, ಅವ್ನ ಹೆಂಗೋ ಬಸ್ರಿ ಆಗ್ತಾರಲ್ಲೇ. ಇವನ್ ಗಂಡ್ಸೇನಾ? ಇವನ್ ಗಂಡ್ಸ ನೋಡಕ್ ಒಳ್ಳೆ ಮಗು ತರ ಅವನಲ್ಲ. ನೀನ್ ಯಾಕೆ ಟೆನ್ಷನ್ ಐತೆ? ನಿಂಗ್ ಮಕ್ಳಾಗ್ತೈತಂಗ ಆಪರೇಷನ್ ಮಾಡ್ಬೇಕಲ್ಲ. ನನಗಿನ್ನ ಮದ್ವೆನೇ ಆಗಿಲ್ಲ, ಮಕ್ಳಾಗ್ದಿರ ಆಪರೇಷನ್ ಮಾಡ್ತೀಯೇನೋ? ಎಂಟಿ ಹಾಕ್ಬಿಟ್ಬಿಟ್ಟೆ. ತಡಿ ಅಪ್ಪ, ಪೇಷಂಟ್ ಬಂದವನೆ ನಿನ್ ತಮ್ಮಯ್ಯ. ಅವನಿಗೆ ಒಂದು ಟ್ಯಾಬ್ಲೆಟ್ ಅನ್ನ ಬರ್ಕೊಟ್ಬಿಡ. ನಿನ್ ತಮ್ಮಯ್ಯ ಕಣ, ನಿನ್ ಕಾಲ್ ಕಟ್ಕತೀನಿ. ಇವನೇನ್ ಮೇಡಮ್, ಪೇಷಂಟ್ ಟ್ಯಾಬ್ಲೆಟ್ ಪಡಿತೇನೆ, ವಿಷ ಕೊಡಕ್ ಆಯ್ತದೆ. ನಂಗೆ ಮರ್ಕೋಗುತ್ತಾ? ಬರ್ಕೊಡ್ತೀನಿ. 1 ನಿಮಿಷ ಸರ್, 5 ಮಾರ್ಕ್ಸಿನ ಕ್ವಶನ್ ಬರ್ಕೊಟ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ತಮ್ಮಯ್ಯ ಅಂತೀನಿ ಸರ್. ಇದನ್ನ ಬರಿಲ್ಲ ಅಂದ್ರೆ ನಾನು ಪಾಸ್ ಆಗಲ್ಲ ಸರ್. ಪ್ಲೀಸ್ ಸರ್. ಸರ್, ಒಂದ್ ಅಡಿಷನಲ್ ಶೀಟ್ ಇದ್ರೆ ಕೊಡಿ. ಏನಿದ್ದಕ್ಕೆ? ಅಲ್ಲಿ ಪೇಷಂಟ್ ನಿನ್ಗೋಸ್ಕರ ಕಾಯ್ತಾನೆ. ಅವ್ನಿಗೇನೋ ಕಲ್ಲು ಸಮಸ್ಯೆ ನೋಡ್ಬಾರೋ. ಪೇಷಂಟ್ ಬಂದಿದ್ದಾನೆ, ಏನೋ ಮಾಡ್ತಾ ಇದೆಯಾ? ಇನ್ನು ಹೊರಗಡೆ ಕರ್ಸು, ಒಳಗ್ ಕರ್ಸು. ಕರ್ಸ್ತೀನಿ.
ಬಾರೋ ಪೇಷಂಟ್. ಡಾಕ್ಟರ್ ಹೊಟ್ಟೆ ನೋವು, ಡಾಕ್ಟರ್ ಹೊಟ್ಟೆ ನೋವು. ಹೊಟ್ಟೆ ಅಲ್ಲಿರೋದಲ್ಲ, ಇಲ್ಲಿರೋದ್ ಕಣಲ್ಲ. ಇಲ್ಲಿರೋದು ಇಟ್ಕೋ. ನನಗೆ ಗೊತ್ತಿಲ್ವಾ ಇಲ್ಲಿರೋದು ಹೊಟ್ಟೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಡಾಕ್ಟರ್. ಯಾಕೆ? ನೀವು ಗರ್ಭಿಣಿಯಾಗಿದ್ದೀರಾ. ನಾನು ಗಂಡಸು ಡಾಕ್ಟರ್. ಓ ಸಾರಿ, ಗಂಡು ಗರ್ಭಿಣಿಯಾಗಿದ್ದೀರಾ. ಡಾಕ್ಟರ್ ಹೌದಾ ಅಲ್ವೇನೋ? ಡಾಕ್ಟ್ರೆ, ಅವನಿಗೆ ಕಲ್ಲಿನ ಸಮಸ್ಯೆ ಅಂತೆ ನೋಡು. ಏನ್ ನಿಮ್ಗೆ? ಕಲ್ಲಾಗದೆ ಹೊಟ್ಟೆಲಿ. ಹೊಟ್ಟೆಲ್ ಕಲ್ಲಾಗಿದ್ಯಾ? ಹೊಟ್ಟೆ ನೋವು ಸಿಕ್ಕಾಪಟ್ಟೆ. ಹೊಟ್ಟೆ ನೋವಾ? ಹೊಟ್ಟೆ ನೋವು ಆದ್ರೆ ನಿನ್ನೆ ರಾತ್ರಿ ಕಾರ್ತಿಕ್ ಕಾಮಿಡಿ ನೋಡ್ಬೇಕಿತ್ತು. ನಕ್ಕು ನಕ್ಕು ಹೊಟ್ಟೆ ನೋವು ಶುರು ಆಗಿರ್ಬೇಕು ಇವನಿಗೆ. ಕಾಮಿಡಿ ಯಾವ್ದು? ಕಾರ್ತಿಕ್ನ ಕಾಮಿಡಿ. ನಾನ್ ಜಗಪ್ಪನ್ ನೋಡಿದ್ರೇನೆ ಇಷ್ಟೇನಾಗೋದು. ಕಾರ್ತಿಕ್ ನೋಡ್ರೆ ನಗುನೇ ಬರಲ್ಲ. ಇವಾಗ ನೋಡು ಪಾಟೀಲಿ ನೆನ್ಸ್ಕೊಂತೀನಿ. ಹೊಟ್ಟೆಲಿ ಕಲ್ಲಾಗದೆ. ಒಂದ್ಸರಿ ಬಂದಾಗ ಚಿಕ್ಕದದೆ, ದೊಡ್ಡದಾದ್ಮೇಲೆ ತೆಗಿಯೋಣ ಅಂತಿದ್ಯಲ್ಲ. ಇವಾಗ ನೋಡು ಬಂಡೆ ಹಾಕುತ್ತದೆ, ತೆಗಿ. ಯಾರಲ್ಲಿ? ಆಸ್ಥಾನಕ್ಕೆ ಇಬ್ಬರು ಶಿಲ್ಪಿಗಳನ್ನು ಕರೆಸಿ ಈ ಬಂಡೆಯನ್ನು ಒಡಿಸಿ ಆಸ್ಥಾನದ ಮುಂದೆ 2 ಶಿಲೆಗಳನ್ನು ನಿಲ್ಲಿಸಿ. ಹಂಗೆ ಎರಡು ಆರೆ ಕೊಲ್ತಾರ ಕೇಳು. ಯಾಕೆ? ಬಂಡೆ ತೆಗಿಬೇಕು ಅಂದ್ರೆ ಹಾಕಿ ಮೇಟ್ಬೇಕಲ್ಲ. ತಂದತ್ವ ಅನ್ನತಿಯಲ್ಲ ಮಂತ್ರಿ, ನಿನಗತ್ತು ಗೊತ್ತಾಗೋದಿಲ್ಲ. ಅತಿಪ್ರಿಯ ಸಂಘ ಮಾತಾಡ್ತೀಯ. ಅವನ್ಗೆ ಕಿಡ್ನಿಲಿ ಕಲ್ಲಾಗಿರೋದು, ಮನೇಲೆಲ್ಲ ಕಣೋ. ಅವ್ರಿಗೆ ಆಪರೇಷನ್ ಮಾಡ್ಬೇಕಣಲೆ ಬಾವ. ನಿಂದ ಅಮ್ಮ ಇಲ್ಲ ಸ್ವತಃ ಬಿಡ್ತಾ ಕಣೋ. ಆಪರೇಷನ್ ಮಾಡ್ಬೇಕಾ? ಕರ್ಕೊಂಡೋಗೋ. ಕರ್ಕೊಂಡೋಗ್ತೀನಿ. ನಡಿಯೋ ನಡಿ. ಅಪ್ಪ ದೇವ್ರ ಗುರುಕಿರಣ. ಅವನಿಗೆ ಒಂದು ಇಂಜೆಕ್ಷನ್ ಹಾಕೋ. ಡಾಕ್ಟ್ರೆ, ಅನಸ್ತೇಶಿಯಾ ಇಂಜೆಕ್ಷನ್ ಕೊಡ್ತೀನಿ. ಕೊಡ್ ಕರೆಕ್ಟ್ ಮಲ್ಗಲ್ಲ. ಕರೆಕ್ಟ್ ಆಗಿದ್ಯಾ? ಏ ಮುಚ್ಚಬಾಯ್. ನೀ ಏನ್ ಮಾಡ್ತೀಯ ಈಗ? ಡಾಕ್ಟ್ರೆ, ಹೋಗಿ ಆಕ್ಸಿಜನ್ ತಗೋಬತ್ತೀನಿ. ನೀನು ಅವ್ನಿಗೆ ಆಪರೇಷನ್ ಮಾಡು. ನನಗೆ ಐಟಮ್ ಕೊಡ್ಬೇಕು. ನನಗೆ ರಕ್ತ ಕಂಡ್ರೆ ಭಯ. ನಾನು ಹಿಂದೆ ನಿಂತ್ಕೊತೀನಿ, ನೀನು ಆಪರೇಷನ್ ಮಾಡಪ್ಪ. ತಗೋ. ಡಾಕ್ಟ್ರೆ, ಆಕ್ಸಿಜನ್ ತಗೋಬತ್ತೀನಿ. ವೀಕ್ಷಕರಿಗೆ ಶನಿವಾರದ ಶಾವಿಗೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮಗೆಲ್ಲ ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಈ ಬೋಟಿಯನ್ನು ಸ್ವಲ್ಪ ಮಟ್ಟಿಗೆ ತೆಗೆದು ತುಂಡು ತುಂಡು ಮಾಡಿ ನೀರಲ್ಲಿ ಕಲಸಿಡಬೇಕು. ನಂತರ 1 ಮುಷ್ಟಿ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಕಲಸಿದ ನಂತರ ಎಲ್ಲಾ ಬೋಟಿಗಳನ್ನು ತೆಗೆದು ಎಣ್ಣೆಯಲ್ಲಿ ಹಾಕಬೇಕು. ಬಾಬಾ, ಏನ್ ಮಾಡಿದೀಯ ನೀನು? ಇಲ್ಲಿಗೆ ಶನಿವಾರದ ಶಾವಿಗೆ ಊಟ ಮುಕ್ತಾಯ ಆಯ್ತು. ಸವ್ಯಕ್ಕೆ ನೀವೆಲ್ಲ ಸಿದ್ಧನಾ? ಲೇ ಬಾಬಾ, ಇದು ಶಾವಿಗೆ ಊಟ ಅಲ್ಲ, ಸಾಯಿಸಬಿಟ್ಟಿದೆಯಲ್ಲೋ. ಅವ್ನ ಕರಡೆಲ್ಲ ಕಿತ್ತು ಏನೋ ಮಾಡಿದ್ಯಾ? ಅಯ್ಯೋ, ಈಗ ಏನಾರ ಪೊಲೀಸರು ಬಂದ್ರೆ ಏನಪ್ಪ ಮಾಡೋದು? ಅವ್ನ್ ಸಾಯಿಸ್ಬಿಟ್ಟಿದ್ಯಲ್ಲೋ ಬಾಬಾ. ಸಾಯಿಸ್ಬಿಟ್ಟಿದ್ಯ? ಯಾಕೆ? ಯಾಕೆ ಬಾಬಾ? ಇವ್ನ ತಗೊಂಡೋಗ್ಬಿಟ್ಟು ಎಲ್ಲಾರು ಊತಕ್ ಬಿಡೋಣ, ಇಲ್ಲ ಪೊಲೀಸರು ಬಂದ್ರೆ ರುಬ್ತಾರೆ. ಎತ್ಕೊಳ್ಳೋನ್ನ ಸತ್ಯ ಹೋಗ್ಬಿಟ್ನಲ್ಲೋ. ನಿಜಕ್ಕೆ ಇದ್ಯಾಕೆ ಸಾಯಿಸ್ಬಿಟ್ಟೆ ಇವನ್ನ? ನಡಿ, ಏನ್ ತೊಂದ್ರೆ ಇಲ್ಲಲ್ಲ? ಏನು ತೊಂದ್ರೆ ಇಲ್ಲ. ಸರಿ, ಪೊಲೀಸರು ಬಂದ್ರೆ ನಾನು ನೋಡ್ಕೋತೀನಿ. ಮತ್ ಮನೆಗೆ ನಡಿ. ಎಲ್ಲಿಗೆ ಹೋಗೋದ್ ಬೇಡ, ಮನೆಗೆ ಹೋಗೋಣ. ಮನೆಗೆ ಹೋಗೋದು. ನಿಂಗೇನ್ ತಲೆಗಿಲ್ ಕೆಟ್ಟತನೋ? ನಮ್ಮನೆ ಇದು ಕಣೋ. ನಮ್ಮನೆ ಇದು ನಾನ್ಯಾರು? ನೀನ್ ನಮ್ ಬಾಮ ಇದ. ನೀನ್ಯಾರು? ಡಾಕ್ಟ್ರು. ಅಯ್ಯಯ್ಯೋ, ನಮ್ ಬಾವರ್ಗೆ ನೀವು ಪರ್ವಿನ ಕೈಲೆಲ್ಲ ಒಟ್ಟಾಗೈತೆ. ಚೂಪರ್ ಬಾವ. ಅಕ್ಕ ಮನೇಲೆ ಅವಳ ಗಂಟ ಮನೇಲವ್ನ. ಇದಾನೆ. ನೀನ್ ಯಾಕೆ ಬರಕ್ ಹೋದೆ? ಬೊದ್ದೆ ಸುಮಾರು ಟೈಮ್ ಆಗಿತ್ತು, ಈಗ್ಲೂ ಬರಂಗಿಲ್ವಾ? ಮುಂದೆ ಬಾಗ್ಲಿಂದ ಬೇಡ, ಹಿಂದೆ ಬಾಗ್ಲಿಂದ ಬಾ. ಹೋಗು. ಹಿಂದೆ ಬಾಗ್ಲಿಂದ ಬರ್ತೀನಿರು.
ಅಯ್ಯೋ ಎಲ್ಲಿದ್ಯಾ ಚಿನ್ನ ನಿನ್ನ ನೋಡ್ದೆ ಎಷ್ಟ್ ದಿನ ಆಗಿತ್ತು ಗೊತ್ತಾ? ನಂಗೂ ಅಷ್ಟೇ. ಏನ್ ಬತ್ತ ಮೈಕೈ ಎಲ್ಲ ಸಖತ್ತಾಗಿ ತುಂಬ್ಕಂತ ಇದೀಯಾ? ನನ್ ಗಂಡನ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟನೇ ಇಲ್ಲ. ಬಿಟ್ಟಕ್ಕೆ ಓಡೋಗಣ ಬಾ. ಹೇ ಮಂಗ ಮಕ್ಕಳ, ನೀವಿಬ್ರು ಗಂಡ ಹೆಂಡ್ತಿರು ಕಂಡ್ರು. ನನಗ್ ಗೊತ್ತಿಲ್ವೇನೋ ನಿನ್ನ ಅಕ್ಕ ಅಂತ. ಇವ್ಳು ನೋಡಿದ್ರು ಕೂಡ ಗೊತ್ತಾಗುತ್ತೆ, ಮೈಯೆಲ್ಲ ಉರಿಯುತ್ತೆ. ಈ ಮುಸುಡಿನ ಯಾರಾದ್ರೂ ಮರಿತಾರ? ಇದ್ ನನ್ ಗಂಡನೇ. ಇವನ್ ಜೊತೆ ಸಂಸಾರ ಮಾಡಕ್ ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಹೋಗ್ ಒಂದ್ ಲೋಟ ಕಾಫಿ ತಬರಿ. ಕಳಿಸ್ತೀನಿ, ಹೋಗ್ ಒಳಕ್ಕೆ. ಇಬ್ರು ಕಚ್ಚಾಡ್ತವ್ರೆ ಅಂದ್ರೆ ಇದಕ್ಕೆಲ್ಲ ಏನ್ ಮರ್ತೋಗಿರ್ಬೇಕು ಅವ್ರಿಗೆ. ದೂರದ ಊರಿಂದ ಹಮ್ಮಿರ ಬಂದ ತರ್ತಾರಿ ಸೀರೆ ತಂದ, ಅದ್ರಲ್ಲಿ ಇಟ್ಟಿವ್ನಿ ಈ ನನ್ನ ಮನಸ್ಸ ಜೋಪಾನ ಜಾಣೆ ಅಂದ. ಸಬಾಸ್, ಈ ನವರಂಗಿ ಆಟ ಆಡು ಅಂದ್ರೆ ಚೆನ್ನಾಗ್ ಆಡ್ತ್ಯಾ. ಹೋಗು, ಅಲ್ಲಿ ಯಜಮಾನ್ರಿಗೆ ಕಾಫಿ ಬೇಕಂತೆ, ಮಾಡ್ಕೊಡ್ ಹೋಗು. ಸರಿ ಕಣ್ಣ ಅಮ್ಮರೇ. ಅಮ್ಮರೇ, ಕಾಪಿ ಮಾಡಕ್ ಟೀ ಪುಡಿ ಇಲ್ಲ. ಪರವಾಗಿಲ್ಲ, ಹಾಲೆ ಕೊಡೋಗು. ಮರಿ ಕಾಫಿ ಮಾಡಕ್ ಟೀ ಪುಡಿ ಇಲ್ವಂತೆ. ಕರ್ಮ. ಲೇ, ಮನೆ ಕೆಲಸ ಮಾಡದ್ ಬಿಟ್ಟು ಚೇರ್ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇದೀಯೇನೆ? ಹೇಳು, ಕೆಲಸ ಮಾಡಿ ಹೇಳು. ತಪ್ಪಾಯ್ತ ಮೋರೆ, ಮಾಡ್ತೀನಿ. ಬಿರ್ಬಿರ್ ಮಾಡು. ಆಯ್ತು ಆಯ್ತು. ತಾನನ್ನ ತಾನನ್ನ ನಾನ ತಂದನ್ನ. ಅತ್ತಾಗೋಸಿ ಗಂಡ ಹೆಂಡ್ತಿರು ಇಲ್ಲೇ ರೊಮ್ಯಾನ್ಸ್ ಮಾಡ್ತವ್ರೆ. ಇವತ್ತು ನಮ್ ಫಸ್ಟ್ ನೈಟ್ ಅಂತ ಗೊತ್ತಲ್ಲ, ನೀನ್ ಒಬ್ಳೆ ಹಾಲು ಕುಡಿತೀಯ, ನಂಗೂ ಕುಡಿಸ್ತೀಯಾ? ಅದ್ಯಾಕ್ ನಾನು ಒಬ್ಳೆ ಕುಡ್ದೇನು? ನೀವು ಕುಡಿಯಕಿಲ್ವಾ? ನಾನು ಕುಡಿತೀನಿ. ಕುಡೀರಿ. ಅಜ್ಜಿ ಕುಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಆಮೇಲೆ ನಿಂಗ್ ನಾಚಿಕೆ ಬಿಡಿಸ್ಲಾ? ಅಯ್ಯೋ, ನನ್ನ ನಾಚಿಕೆ ಬಿಟ್ಟು 2.5 ವರ್ಷ ಆಗದೆ. ಮಾನ ಮರಿತಿಲ್ವೇನೋ ನಿನ್ಗೆ? ಮಾಡ್ತೀನಿ. ಅಯ್ಯೋ, ಯಾರ ನಂಗೆ ಕಿರ್ಚ್ತಾ ಇರೋದು? ಅಲ್ಲಿ ನೋಡಿ, ಅಲ್ಲಿ ಏನಪ್ಪ ನೀನು? ಗಂಡ ಹೆಂಡ್ತಿರ್ ಏನೋ ಮಾತಾಡ್ಕೋತಾರೆ, ನೀನ್ ಹಿಂಗ್ ಡಿಸ್ಟರ್ಬ್ ಮಾಡ್ತೀಯಲ್ಲ. ನಮ್ಮ ಭಾವನಿಂದ ನಮ್ಮ ಅಕ್ಕನ್ಗೆ, ನಮ್ಮ ಮನೇಲಿರೋರ್ಗೆ ಎಲ್ಲಾರ್ಗು ಮರ್ವಿನ ಕಾಯಿಲೆ ಬಂದ್ಬಿಟ್ಟೈತೆ. ಹಂಗಂದ್ರೆ ನೀನ್ ಯಾರು? ಅವನು ಅಲ್ಲಿ ನೋಡಲ್ಲಿ. ಅಯ್ಯಯ್ಯೋ, ಅಯ್ಯೋ, ಅಯ್ಯೋ, ಅಯ್ಯೋ. ಅಲ್ಲಿ ನೋಡಲ್ಲಿ. ಏಯ್, ಯಾರೇ ನೀನು? ನನ್ನ ಗಂಡನ ಜೊತೆ ಸರ್ಸ ಆಡ್ತೇನೆ, ನಿನ್ನ ನೀವತ್ತು ಉಳಿಸಲ್ಲ. ಮಗಳೇ 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 ಮಗಳೇ, ಅಮ್ಮ, ಗಂಡ, ನಿನ್ನ ಗಂಡ ನನಗೆ ಹಣಕಾಯಿ ಮಾಡ್ಸಿಲ್ಲವ? ಮಾಡಿಸ್ತೀವಮ್ಮ. ಆರತಿ ಮಾಡ್ಸಿಲ್ಲವ? ಮಾಡಿಸ್ತೀನಮ್ಮ. ನಿನಗೆ ಆರತಿ ಅಲ್ಲ ಕಣೆ, ಮಂಗಳಾರತಿ ಮಾಡ್ತೀನಿ. ಕಿಡ್ನಿಲಿರೋ ಕಲ್ತಿಗೆ ಅಂದ್ರೆ ನನ್ನ ಪ್ರಾಣನೇ ತೆಗಿತೀರಾ? ನಾಯಿ ನನ್ನ ಮಕ್ಕಳ. ಏನು ನನ್ನ ಕಣ್ಣೆದ್ರುಗಡೆ ನನ್ನ ಬಾಮೈದಂಗೆ ಹೊಡಿತೇನೋ? ನನ್ ಮುಂದೆನೆ ನನ್ನ ತಮ್ಮನ ಹತ್ರ ಅಸಭ್ಯವಾಗಿ ವರ್ತಿಸ್ತೀಯನೋ? ನೋಡಿಯಪ್ಪ, ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಲೇ ಬಾವ, ಅಲ್ಲಿ ನೋಡಲ್ಲಿ. ಓಹೋ, ಎಷ್ಟು ದಿನದಿಂದ ಇದೆಲ್ಲ ನಡೀತಾ ಇದೆ? ನನಗೆ ಕೈ ಕೊಟ್ಟು ಅವನ್ ಜೊತೆ ಓಡಬೇಕು ಅಂತ ಎಷ್ಟೇ ಪ್ಲಾನ್ ಮಾಡಿದ್ಯಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಈ ತರ ನಡ್ಕೋಬಾರ್ದಾಗಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಅಪ್ಪ ಅಪ್ಪ. ಆಗಲ್ಲಮ್ಮ, ನನಗೆ ಅವನ್ ಜೊತೆ ನಿನ್ನ ಮದುವೆ ಮಾಡ್ಕೊಡಕ್ ಆಗಲ್ಲ. ಅವನ್ನ ಬಿಟ್ಟು ನನ್ನಿಂದ ಇರೋದಕ್ಕಾಗಲ್ಲಪ್ಪ. ಏಯ್, ನಮ್ಮ ಕಾಮಿಡಿಗೂ ಅವನ್ ಕಾಮಿಡಿಗೂ ಸೆಟ್ಟೆ ಆಗ್ತಾ ಇಲ್ಲ. ಅಂದ್ರೆ ಏನ್ ಸರ್, ನಮ್ ಕಾಮಿಡಿಗೆ ಬೆಲೆನೇ ಇಲ್ವಾ?
ಏನೋ ಒಂಚೂರು ಜಾಸ್ತಿ ಮಾಡ್ಬೋದು, ನಾವು ಒಂಚೂರು ಕಡಿಮೆ ಮಾಡ್ಬೋದು. ಏನಿಲ್ಲ ಕಾಮಿಡಿನ ಅದಕ್ಕೆ ಮಗನ್ ಕೊಡಲ್ಲ ಅಂದ್ರೆ ಏನ್ ಅರ್ಥ ಸರ್? ಕೊಡಲ್ಲ ಕಣ, ನಿನ್ನ ಅವನ ಜೊತೆ ಕೊಡಲ್ಲ ಅಂದ್ರ ಮೇಲೆ ಕೊಡಲ್ಲ ಬಾಳೆ. ನಿನ್ ಬಿಟ್ಟು ಬರಕ್ ಬದುಕಕ್ಕಾಗಲ್ಲ ಕಡೆ ನನಗೆ. ಏ ನಾಯಿ, ನೀನ್ ಅವಾಗ್ಲೇ ಸೊತ್ತೋಗ್ಬಿಟ್ಟಿದ್ಯಾ, ಈಗ ನಿನ್ ಎಂಟ್ರಿ ಇಲ್ಲ. ನನಗೇನು ಗೊತ್ತು, ಹೇಳ್ಬೇಕೇನೆ, ನಾನು ಮರ್ತೋಗಿದ್ದೆ. ಇವಾಗೇನು ಸಾಯ್ಬೇಕಲ್ವಾ ನಾನು? ಹೋಗೋ. ಸಾಯ್ತೀನಿ. ಹೋಗ್ ಸೈಡ್ ಅಯ್ಯೋ ನಾನ್ ಸತ್ಯ. ಯಾಕೋ ಸೈಡ್ ವಿಂಗಲ್ ಹೋಗಿ ಸಾಯೋ. ಅಯ್ಯೋ ನಾನ್ ಸತ್ಯ. ಇವ್ರಿಗೆಲ್ಲ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ಆ ಡಾಕ್ಟರ್ನೇ ಕರೆಸ್ಬೇಕು. ಡಾಕ್ಟ್ರೆ ಬನ್ನಿ ಡಾಕ್ಟ್ರೆ. ಆಗಿಲನು ತೆರೆದು ಡಾಕ್ಟ್ರೆ ಕರೆಕ್ಟ್ ಟೈಮ್ ಬಂದ್ರಿ. ಇಲ್ಲ ಆಟೋದಲ್ಲಿ ಬಂದೆ. ಏಯ್ ಡಾಕ್ಟ್ರೆ, ನಿನ್ ಜೊತೆಗೆ ಒಂದ್ ಕಿಟ್ ಇರ್ತದಲ್ಲ ತಗೊಂಬನ್ರಿ. ಮರ್ತು ಬಿಟ್ಟಿದ್ದೆ, ತರ್ತೀನಿ. ನೀನ್ ಯಾವಾಗ 2 ಸಾಂಗ್ ಮಿಕ್ಸ್ ಮಾಡ್ಕ ಬಂದೋ ಅವಾಗ್ಲೇ ನನಗೆ ಗೊತ್ತಾಯ್ತು ಕಳ್ಳ. ಏನೋ ಅಲ್ಲಿ ನೋಡು, ಅಲ್ಲಿ ಡಾಕ್ಟ್ರನ್ನ. ಏಯ್ ಮಾನ ಮರ್ದಿಲ್ವಾ? ಯಾವನ ಡಾಕ್ಟರ್ ತರಕಾರಿ ಇಟ್ಕೊ ಬತ್ತಾನ, ಕಿಟ್ ಇಟ್ಕೊ ಬತ್ತಾನೆ. ಮೇಡಮ್ ಈ ಕಡೆ ನೋಡಿ, ಸರಿಯಾಗ್ಬಿಟ್ಟವನೆ. ಸರಿಯಾಗ್ಬಿಟ್ಟವ್ ನೋಡಿ ತಗೆ. ಡಾಕ್ಟರ್ ಏನ್ ಇಟ್ಕೊ ಬರ್ಬೇಕು? ಕಿಟ್ಟು. ನಾನು ಯಾರು ಹೇಳು? ನೀನ್ ನಿಂಗರಾಜ. ಅಯ್ಯಯ್ಯೋ ಬಾಬಾ, ಸರಿಯೋದ. ಸೂಪರ್ ಬಾ ಸೂಪರ್. ಅವ್ನ್ ಕಿಟ್ ಇಟ್ಕೊ ಬರ್ಬೇಕು ಅಂತ ನೀನ್ ಗೊತ್ತಾಯ್ತು? ನಂಗೆ ಗೊತ್ತಾಯ್ತಂದ್ರೆ ಈ ಬ್ಯಾಗ್ ನಂದು. ತರಕಾರಿ ಅಣ್ಣ ಬನ್ನಿ, ಅಕ್ಕ ಬನ್ನಿ. 10 ರೂಪಾಯಿ ಮರ, 10 ರೂಪಾಯಿ. ಈರುಳ್ಳಿ ಎಷ್ಟು? ಅಯ್ಯೋ 30 ರೂಪಾಯಿ ಅಕ್ಕ. ಒಂದ್ ಅರ್ಧ ಕೆಜಿ ಕೊಡಿ. ಆಯ್ತು. ಅರ್ಧ ಕೆಜಿ ಈರುಳ್ಳಿ. ಹಾ ನಾನ್ ನೋಡಲ್ಲ. ತಗ. 1 ಕೆಜಿ 40 ರೂಪಾಯಿ ಈರುಳ್ಳಿ. ಏನಪ್ಪ 1 ಕೆಜಿ ಬೆಂಡೆಕಾಯಿ ಹಾಕು. ಬೆಂಡೆಕಾಯಿ ಅಕ್ಕ ಕೆಜಿ 80. ರೀ ಅಲ್ಲೇನ್ರಿ ಮಾಡ್ತಾ ಇದ್ದೀರಾ ಕುತ್ಕೊಂಡು? ಅಲ್ಲ ನಾನು ಇಲ್ಲಿ ಬೆಂಡೆಕಾಯಿ ತಗೊಂಡ್ರೆ ನೀವು ಅಲ್ಲೋಗ್ ಕೂತ್ರೆ ಪಲ್ಯ ಮಾಡೋರು ಯಾರು? ಓ ಅವ್ರು ನಿಮ್ ಗಂಡನಾ? ಓ ಗಣಪ ನೋಡ್ ಅಲ್ಲೋಗ್ ಕೂತವ್ರೆ. ಅಲ್ಲ ಹಲೋ ಅಲ್ಲಿ ಕೂತಿದ್ದಾರೆ. ಹೋಗಿ ನನ್ನ ಹೆಂಡತಿ ಪಕ್ಕ ಯಾಕೆ ಕೂತಿದ್ದೀರ? ಜನ್ಮಕ್ಕೊಂದು ಬೇಸಿಗೆ ಮುಕ್ಕೋಳ. ಅಲ್ಲ ಕಣಕ, ಅವ್ರೆಲ್ಲ ABCD ಹೇಳ್ತಾವ್ರೆ, ನೀನೇನ್ ಮಾಡ್ತಿದ್ದೆ? ಅಯ್ಯ ಅವ್ರಿಗೆಲ್ಲ ಮರವಿನ ಕಾಯಿಲೆ ಅದೇ, ಅದಕ್ಕೆ ಹಂಗ ಆಡ್ತಾವ್ರೆ. ನೀನ್ಯಾರು? ನಾನು ಹೋಮ್ ಮಿನಿಸ್ಟ್ರು. ನಾನ್ ಸಿಂಗ್ ಡಾಕ್ಟ್ರೆ, ನಿನ್ನೆ ಕರ್ಸಿರೋದು ಅವ್ರಿಬ್ರಿಗೂ ಮರವಿನ ಕಾಯಿಲೆ ವಾಸೆ ಮಾಡ್ಲಿ ಅಂತ. ನೀನೇ ಮರ್ತ್ಕೊಂತಲ್ಲ ಕಣೋ. ವಾ, ನಿಮ್ ಕೈ ರೇಖೆ ತುಂಬಾ ಚೆನ್ನಾಗಿದಾವೆ. ಥ್ಯಾಂಕ್ ಯು ಸ್ವಾಮೀಜಿ. ಆದಷ್ಟು ಬೇಗ ನಿಮಗ್ ಮದ್ವೆ ಆಗುತ್ತೆ. ಹೆಂಡತಿ ಸಿಗ್ತಾಳೆ, ಲೈಫ್ ಪೂರ ಜಾಲಿ ಆಗ್ಬೋದು. ನಾನು ಇಲ್ಲಿರುವಾಗ ನಿಮ್ಗೆ ಐಶ್ವರ್ಯ ರೈ ಬೇಕೇನ್ರಿ? ನಾನ್ ನಿಮ್ ಜೊತೆ ಸಂಸಾರ ಮಾಡಲ್ಲ. ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಏನು ಗಾಬರಿ, ನಾನ್ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ. ರಮೇಶ್, ನಾನು ಹೊರಡೋ ಟೈಮ್ ಬಂದಿದೆ. ನಾನು ಆಪ್ತ ಮಿತ್ರ ರಮೇಶ. ನಾನು ರಾಜೇಂದ್ರ ಬಹದ್ದೂರ್. ನಿನ್ನೊದಲನು ಈ ವರ್ಷ ದೀಪಾವಳಿಗೆ ನಿನ್ಗೆ ಆಟಂ ಬಾಂಬ್ ಬಿಟ್ಟು ಮಠ ಆಚರಿಸಲಿಲ್ಲ ಅಂದ್ರೆ ನನ್ನ ಹೆಸರು ನಾಗವಲ್ಲಿನ ಅಲ್ಲ. ಮೇಡಮ್ ನಮಸ್ಕಾರ. ನಮಸ್ಕಾರ ಕಲ್ಯಾಣ. ಅವಳೆಲ್ಲ ಆಪ್ತ ಮಿತ್ರ ಸೀನ್ ಮಾಡ್ತಾವ್ರೆ, ನೀವೇನ್ ಮಾಡ್ತಾ ಇದ್ದೀರಿ? ನಾಗವಲ್ಲಿನ ಕೂಸಕ್ ಮಂಡ್ಲ ಬೇಡವಾ?
ನಿಮ್ ಜೊತೆ ಇದ್ರ ಅರ್ಧ ಬರ್ಧ ಆಗ್ಬಿಟ್ಟಿದ್ದೀನಿ, ಪೂರ್ತಿ ಆಗ್ಬಿಡ್ತೀನಿ. ಬಾಮೈದ ಏಯ್ ಎಲ್ಲಿಗೆ ಹೋಗೋದು? ಇತ್ತಲೇ ಆಸ್ಪತ್ರೆಯಲ್ಲಿ ಈ ತರ ಪೇಷಂಟ್ಸ್ ಇದಾರೆ, ನೀನ್ ಒಬ್ಬನೇ ಬಿಟ್ಟು ಹೋದ್ರೆ ನಾನು ಹೆಂಗೋ ನೋಡ್ಕೊಂಡ್ಲಿ? ನಿನ್ನ ಅಕ್ಕನ್ ಮದ್ವೆ ಆಗಿದ್ಯಾ ಕೇಳು? ನನ್ನ ಆಸ್ಪತ್ರೆ ನೋಡ್ಕೊಳಕ್ಕೆ ಒಬ್ಬ ಬಾಮೈದ ಸಿಗ್ತಾನೆ ಅಂತ. ಯಾಕೋ ಹೋಗ್ತಾ ಇದ್ಯಾ? ನನ್ ಬಾಮೈದ. ಹಾ, ಇವರೆಲ್ಲ ನಮ್ಮ ಆರ್ಟಿಸ್ಟ್ ಕಣೋ. ಅವರು ಮಧ್ಯದಲ್ಲಿ ಕೂತಾರ, ಅನುಪಮ ಮೇಡಮ್ ಕಣೋ. ಕೂತಾರಲ್ಲ ಅವರು, ಇವ್ರು ಆಡಿಯನ್ಸ್ ಕಣೋ. ಅಲ್ಲಿ ಕೂತಿರೋರು ಏಯ್ ನಮ್ ಗುರುಗಳು, ಗುರು ಸಾರು ರಚಿತಾ ಮೇಡಮ್. ಹಾಗಾದ್ರೆ ನಾನು ನೀನ್ ನಿಂಗರಾಜು ಕಣೋ, ನನ್ ಡಾಕ್ಟ್ರು ಕಣೋ. ನನ್ನ ಹಾಸ್ಪಿಟ್ಲು, ನನ್ ಮನೆ, ನಮ್ ಹೆಂಡತಿ ಮಕ್ಳು ಎಲ್ಲ ಇದಾರ ಕಣೋ. ಇಷ್ಟೋ ತನಕ ಶ್ರಮ ಪಟ್ಟಿದ್ದಕ್ಕೂ ಈಗ ತೃಪ್ತಿ ಆಯ್ತು ಬಾಬಾ. ಸಾರಿ ಕಣೋ, ಸೂಪರ್. ಸಾರಿ, ನಿನ್ ಮನ್ಸಿಗೆ ಬೇಜಾರ್ ಮಾಡಿ ಬಿಟ್ಟು ಹೋಗ್ಬೇಡ ಕಣೋ. ನಡಿ ಆಸ್ಪತ್ರೆಯಲ್ಲಿ ಪೇಷಂಟ್ ಇದಾರೆ, ಫಸ್ಟ್ ಎಲ್ಲರನ್ನು ಕಳ್ಸ್ಬಿಡ. ಗುಡ್ ಮಾರ್ನಿಂಗ್ ಸರ್. ಕೂಲಿಗೆ ಎಷ್ಟೊತ್ತಿಗೆ ಬರೋದು? ಡಾಕ್ಟರ್ ಟ್ರೀಟ್ಮೆಂಟ್ ಬೇಕಿತ್ತು ನಂಗೆ. ಇವತ್ತು ಓಡೋಗಣ ಅಂತ ಹೇಳಿ ಟ್ರೀಟ್ಮೆಂಟ್ ಕೇಳ್ತಾ ಇದೆಯಾ? ನನ್ ಕೈಲಾಗಲ್ಲ. ನಾವು ರಚಿತ್ ಅವ್ರಿಗೆ ಸ್ವಲ್ಪ ಸುಧಾರಿಸ್ಕೊಳಕ್ ಟೈಮ್ ಕೊಟ್ಬಿಟ್ಟು ಗುರು ಸರ್ ಹತ್ರ ಹೋಗೋಣ. ನೀವ್ ಯಾಕೆ ಇವ್ರ ಗಂಡಾಗ ಅಲ್ಲೋಗ್ ಕೂತಿದ್ದೀರಾ? ನೀವ್ ಯಾರು? ಅದೇ ನಾನು ಯಾರು? ಮನೇಲಿ ಇರೋದ್ ಬಿಟ್ಟು ಇಲ್ಲಿಗೆ ನೀವು ಬಂದಿದ್ಯಾ? ಏನಕ್ ಬಂದೆ? ನೀವ್ ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಮನೇಲಿ ಮಕ್ಕಳನ್ನ ನೋಡ್ಕೋಣ ಅಂತ ಹೇಳಿದ್ಯಲ್ಲ. ಸಾಕಾಯ್ತು. ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಸ್ವಲ್ಪ ಕನಿಕರ ದಯೆ ಏನಾದ್ರು ಇರಬೇಕು. ಇಷ್ಟು ಈ ಹಂತಕ್ಕೆ ಹೋಗ್ಬಾರ್ದು ಅನ್ಸುತ್ತೆ. ನಾನು ಏನ್ ಲ್ಯಾಗ್ ಆಗ್ತಾ ಇದೀಯ ಸ್ಕಿಟ್ ಏನು, ಆಮೇಲೆ ಟೋಟಲ್ ತಲೆ ಗಿರ್ರ ಅಂತ ಎಲ್ಲ ಒಂದೊಂದು ಎಕ್ಸ್ಟ್ರೀಮು. ಅವನ್ ಪಾಪ ಸತ್ತಿದಾನಂತ ಮರ್ತೋಯ್ತಂತೆ ಅವನಿಗೆ. ನಾನು ರಚಿತಾ ಮಜಾ ಭಾರತಕ್ಕೆ ರಿಸೈನ್ ಕೊಟ್ಟು ತಲೆ ಕೆಟ್ಟೋಗುತ್ತೆ ಅಂತ ಈಗಲೇ ಡಿಸೈಡ್ ಮಾಡಿದೀವಿ. ಬಟ್ ಒಂಥರ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಡ್ಯಾನ್ಸ್ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಬರ್ಲಾ? ಅಪ್ಪ, ಯಾರು ನನ್ ಬ್ರೈನ್ ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಶೇಕ್ ಮಾಡೋದು. ಆಮೇಲೆ ಅವನಿಗೆ ನಾವ್ಗಳೇ ಹುಚ್ಚರು. ಥ್ಯಾಂಕ್ಸ್ ಕಣ್ರೋ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ, ಮೆಮೊರಿ ಪವರ್, ಮೆಮೊರಿ ಲಾಸ್ ಆಗಿರೋ ಅಂತದ್ ವಾಪಸ್ ನಿಮಗೆಲ್ರಿಗೂ ಸಿಗ್ಲಿ. ನೀನು ಸತ್ತಿರೋನು, ನಿನ್ನ ಆತ್ಮಕ್ ಶಾಂತಿ ಸಿಗ್ಲಿ. ಮೇ ಯೋರ್ ಸೋಲ್ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು ಸೋ ಮಚ್ ರಚಿ. ಪೀಸ್ ಕಂಡ್ರೋ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗೆಲ್ಲ ಪೀಸ್ ಆಗ್ಬಿಟ್ಟಿದೆ, ನಾವೆಲ್ಲ ಹೋಗಿ ಸರಿ ಮಾಡ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಅಂತ ಏನು ಅಂತ ಕೇಳಿದ್ರೆ ಅವ್ರ ಹತ್ರ ಇರೋ ಫೋನ್ ಇರ್ಬೋದು, ವಾಚ್ ಇರ್ಬೋದು, ಗಾಡಿ, ಏನೇನೋ ಹೇಳ್ತಾರೆ. ಆದ್ರೆ ನಮ್ಮ ಹರೀಶನ್ಗೆ ಅವನ್ ಮನೆ ಅಂದ್ರೆ ಬರೀ ಇಷ್ಟ ಅಲ್ಲ, ಪಂಚ ಪ್ರಾಣ. ಅದನ್ನ ಹೇಳೋದಕ್ಕಿಂತ ನೋಡ್ಕೊಂಬರೋದ್ರಲ್ಲೇ ಮಜಾ ಇರೋದು. ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಇವತ್ ನಮ್ಮ ಮನೆ ಕಟ್ಟಿ 1 ತಿಂಗಳಾಯ್ತು. ಇವತ್ ಮನೆ ಗೃಹ ಪ್ರವೇಶ ಆಗೋಯ್ತು. ಈ ಮನೇಲಿರೋ ವಸ್ತು ಯಾವ್ದು ಇಂಡಿಯಾದಲ್ಲ, ಎಲ್ಲ ಫಾರಿನ್ ಇಂದ ತಂದಿರೋದು. ಈ ಸೋಫಾ ಇದೆಯಲ್ಲ, ಈ ಸೋಫಾ ಬೆಲೆ ಎಷ್ಟು ಗೊತ್ತಾ? ಎಷ್ಟೇ? 5 ಲಕ್ಷ. ಹಾ, ಇದು ಅಮೆರಿಕದಿಂದ ತಂದಿರೋದು. ಅಲ್ಲಿ 5 ಲಕ್ಷ, ಇಂಡಿಯಾದಲ್ಲಾದ್ರೆ 10 ಲಕ್ಷ ರೂಪಾಯಿ. ಈ ಡೋರ್ ಇದೆಯಲ್ಲ, ಇದು ನ್ಯೂಜಿಲೆಂಡ್ ಇಂದ ತಂದಿರೋದು. ಎಲ್ಲೇಳಿ? ಹಾ, ಇದ್ರ ಬೆಲೆ ಎಷ್ಟು? 60 ಲಕ್ಷ. ಈ ಡೋರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಓಪನ್ ದ ಡೋರ್ ಅಂದ್ರೆ ಸಾಕು, ಓಪನ್ ಆಗ್ಬಿಡುತ್ತೆ. ಬೇಕಿದ್ರೆ ನೋಡ್ತೀರಾ? ಓಪನ್ ದ ಡೋರ್. ಹೆಂಗೆ ನೋಡಿ, ಈ ಮನೇಲಿರೋ ವಸ್ತು ಎಲ್ಲ ಫಾರಿನ್ ಇಂದ ತಂದಿರೋದು. ಹಲೋ, ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎತ್ಬಿಡ್ತೀವಿ. ಬ್ಯಾಂಕ್ ಇಂದ ಮಾತಾಡ್ತಿರೋದು. ನಿಮ್ ಮನೆ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿದೀವಿ. ನೀವು ಮನೆಗೆ ಅಂತ 32 ಲಕ್ಷ ಸಾಲ ಮಾಡಿದಿರ ಸರ್. ತಿಂಗಳಿಗೆ 30,000 ಕಟ್ಬೇಕಾಗುತ್ತೆ. ಕಟ್ಲಿಲ್ಲ ಅಂದ್ರೆ ನಾವು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀವಿ. ಏನಾಯ್ತು ರೀ? ನನಗ್ ಭಯ ಆಗ್ತಿದೆ. ಯಾಕಮ್ಮ? ಈಗ ತಾನೇ ಮನೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೀವಿ. ನೀವು ಸತ್ರೆ ನಿಮ್ ತಿಥಿಗೂ ಖರ್ಚು ಮಾಡ್ಬೇಕಲ್ಲ. ಅದಕ್ಕೆ ರೀ ಬಡ್ಕೊಂಡೆ. ಬಿಲ್ಡಪ್ ಕೊಡ್ಬೇಡಿ ಅಂತ ನನ್ ಮಾತಲ್ಲಿ ಕೇಳ್ತೀರಾ? ಲೇ, ಸ್ಕಿಟ್ ಓಪನಿಂಗ್ ಸ್ವಲ್ಪ ಜೋಶ್ ಇರ್ಲಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟೆ. ಮೇಡಮ್ ಕ್ಷಮಿಸಿ ಮೇಡಮ್, ಈ ಮನೆ ಕಟ್ಟಕ್ಕೆ ನನ್ನ ಕೈಯಿಂದ 1 ರೂಪಾಯಿ ದುಡ್ಡು ಹಾಕಿಲ್ಲ ಮೇಡಮ್. ಎಲ್ಲ ಸಾಲ ಮಾಡಿ ಕಟ್ಟಿರೋದು. ಲೇ ನೋಡು, ನಿನ್ನ ಆಸೆ ಅಂತೆ ಮನೆ ಕಟ್ಸಿದೀನಿ. ಒಂದ್ಸಲ ಈ ಮನೆನ ಚೆನ್ನಾಗಿ ನೋಡ್ಕೊಂಡ್ಬಿಡು. ಯಾಕ್ರಿ? ಯಾಕಂದ್ರೆ ಈ ಮನೆ ಪತ್ರ ಒತ್ತೆ ಇಡ್ಬೇಕಲ್ಲ.
ಓದ್ತಾ ಇರ್ತಾರೇನ್ರಿ? ರೀ, ಒಂದು ಹುಡುಗಿ ಮದ್ವೆಗೂ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಜನ ಏನ್ ಮಾತಾಡ್ಕೊಳಲ್ಲ? ಒಂದಲ್ಲ ಎರಡಲ್ಲ ಕಣೆ, 32 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕಟ್ಲಿ ನಾನು? ಸಮಾಧಾನ ಮಾಡ್ಕೊಳ್ರಿ. ಹಸ್ತೋನ್ಗೆ ಪೂರಿ, ನಡೆಯೋನ್ಗೆ ದಾರಿ ಆ ದೇವ್ರೆ ತೋರಿಸ್ತಾನೆ. ನನ್ಗೆ ಯಾಕೋ ನನ್ ಗೋರಿ ಕಾಣಿಸ್ತಾ ಇದೆ. ಮತ್ತಿನ್ನೇನೇ ಮಾಡೋದು? ಏನ್ ಮಾಡ್ಲಿ? ಒಂದು ಸಮುದ್ರ ಇದೆ, ಬಲೆ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಹಲೋ ಮಚ್ಚ, ಹೇಳೋ. ನಮ್ಮನೆ ಗೃಹ ಪ್ರವೇಶ ಇವತ್ತಾಯ್ತು ಕಣ. ಲೇ, ನಿನ್ನ ಹೆಂಡ್ತಿನ ಕರ್ಕೊಂಡು ಗಂಟು ಮುಟ್ಟ ಕಟ್ಕೊಂಡ್ ಬಂದ್ಬಿಡು. ಒಂಚೂರು ಕೆಲ್ಸ ಇತ್ತು. ನಮ್ಗೇನ್ ಕೆಲ್ಸ ಇಲ್ದೆ ಕರೀತಾ ಇದ್ದಾವ? ಏನೋ ಗೃಹ ಪ್ರವೇಶ ಆದ್ಮೇಲೆ ಗೆಸ್ಟ್ ಗಳು ಮನೆಗ್ ಬಂದ್ರೆ ಮನೇಲಿ ಸಂಪತ್ತೆಲ್ಲ ಹೆಚ್ಚುತ್ತಂತಪ್ಪ. ಬಂದೊಂದ್ ತಿಂಗ್ಳು ಇದ್ದೋಗೋ. ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂದ್ರೆ ಇವತ್ತೇ ಬರ್ತೀನಿ ಕಣ. ಸರಿ ಮಚ್ಚ, ಹುಷಾರಾಗಿ ಬಂದ್ಬಿಡು. ನಿಮ್ಗ್ ತಲೆಲ್ ಬುದ್ಧಿ ಇದೆಯಾ ಇಲ್ಲ ಹೆಂಗೆ? ಅಲ್ಲ ರೀ, ತವ ಸುಡ್ತಿದೆ, ಮುಟ್ಟೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇನ್ರಿ ಅದ್ರ ಮೇಲೆ ಕೂತ್ಕೊಳಕ್ ಹೋಗ್ತಿದ್ದೀರಲ್ಲ? ಇಂಥ ಪರಿಸ್ಥಿತಿಲಿ ಮನೆಗೆ ಎಷ್ಟು ಬೇಕಿತ್ತಾ? ಏನಾದ್ರು ತಗೊಂಡು ಹೊಡೆದ್ಬಿಡ್ತೀನಿ ನೋಡು ನಿಂಗೆ. ಬರ ಇಲ್ಲಿ. ಲೇ, ಖಾಲಿ ಮನೇಲಿ ನೊಣ, ಜನನೇ ಇಲ್ದೆ ಮನೇಲಿ ಎಣ ಇರಲ್ಲ ಕಣೆ. ಅವ್ರು ಬರ್ತಾರಲ್ಲ, ನಿನಗೆ ಗೊತ್ತಾಗುತ್ತೆ, ಸುಮ್ನಿರು. ಬಹಳ ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ಯಾ. 2 ತಿಂಗಳು ನಮ್ಮ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಪ್ರಮಾಣ ಮಾಡ್ದ ಅಂದ್ರೆ ಈ ಮನೆಯಿಂದ ಎದ್ದೇ ಹೋಗಲ್ಲ. ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳು ನನ್ನ ಪ್ರಾಣ ಕಣ. ಅದ್ಯಾವ್ದಕ್ಕೂ ನೋವಾಗ್ದಂಗ್ ನೋಡ್ಕೋಬೇಕು. ಆಯ್ತು ಕಣ. ಇವಳು ನನ್ನ ಹೆಂಡ್ತಿ. ನೋಡಕ್ 1.5 ಅಡಿ, ಮಾತಾಡೋದ್ ಮಾತ್ರ 6 ಅಡಿ. ಅದು ಇಡೀ ಮಜಾ ಭಾರತಕ್ಕೆ ಗೊತ್ತು. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿನ, ಟೀನಾ? ಆ ತರ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಿಂದನೂ ಇಲ್ಲ. ಟೀ ಕೊಡಿ. ನಿಮಗೆ ಅವೊಂಚೂರು ಹೀಟ್ ಕಮ್ಮಿ ಆಗಿದೆ, ಕಾಫಿ ಕೊಡಿ. ಬರ್ತೀನಿ. ಲೇ, ಅಲ್ಲ ಕಣ, ನಿನ್ ಹೆಂಡ್ತಿಗೆ ಏನೋ ತಿನ್ನಿಸ್ತೀಯ? ದಿನೇ ದಿನೇ ಬಲಿತಾ ಇದ್ದಾಳಲ್ಲ. ಬೆಳಗ್ಗೆ ಒಂದ್ ಸೂಟು, ಮಧ್ಯಾಹ್ನ ಒಂದ್ ಸೂಟ್, ರಾತ್ರಿ ಒಂದ್ ಸೂಟ್ ಬಾಡಾಕ್ತೀನಿ. ನನ್ನ ಹೆಂಡ್ತಿಗೂ ತಿನ್ಸ್ಬೇಕು ಕಣ. ಇವ್ರೆ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿ, ಥ್ಯಾಂಕ್ಸ್. ಅಯ್ಯೋ ಚಿನ್ನ, ಚಿನ್ನ, ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಚಿನ್ನ? ಅಯ್ಯೋ ಚಿನ್ನ, ನೀನನ್ ಬಿಟ್ಟು ನಾನು ಒಂದು ದಿನನೂ ಬದುಕಿರಲ್ಲ ಗೊತ್ತಾ? ಚಿನ್ನ, ಚಿನ್ನ, ಏನಾಯ್ತು ನಿನಗೆ? ಏನೋ ಏನೋ? ಅಯ್ಯಯ್ಯೋ ಮಗ, ನನ್ನ ಟೀ ಕಪ್ಪು ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆಯಂತೆ ಕಣೋ. ಮಗ, 20,000 ಕೊಡು. ಮಾಡ್ತಾ ಇರೋದೇ ಕಾಮಿಡಿ ಅಲ್ಲ. ಟೀ ಕಪ್ಗೆ ಯಾವಾಗಾದ್ರೂ ಬೆನ್ಮೂಳೆ ಫ್ರಾಕ್ಚರ್ ಆಗುತ್ತಾ? 20 ರೂಪಾಯಿ ಟೀ ಕಪ್ಗೆ ನನ್ನ ಹತ್ರ 20,000 ಕೇಳ್ತೀಯಲ್ಲ? ನೀ ಈ ತರ ಕಾಮಿಡಿ ಮಾಡಕ್ಕೆ ನೀನ್ ಮಜಾ ಭಾರತದಲ್ಲಿರೋದು. ನನ್ನ ಟೀ ಕಪ್ಗೆ ಬೆಲೆ ಕಟ್ತೀಯ? ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರು? ತೆಗೆಲೆ, ದುಡ್ಡು ಕೊಟ್ಟು ಯಾರನ್ನಾದ್ರೂ ಕೊಂಡ್ಕೊಂತಾರ? ಬಿಟ್ಟಿಯಾಗಿ ಬಂದಿರೋ ನಿನ್ ಬೆನ್ಮೂಳೆ ಫ್ರಾಕ್ಚರ್ ಆದ್ರೆ 20,000 ಚಾರ್ಜ್ ಆಗುತ್ತೆ. 20 ರೂಪಾಯಿ ಕೊಟ್ಟು ತಗೊಂಡಿರೋ ಈ ಕಪ್ಪಿಗೆ ಚಾರ್ಜ್ ಆಗ್ಬಾರ್ದೇನೋ? ಲೇ, ನಾನು ಅವಾಗ್ಲೇ ಹೇಳಿಲ್ವಾ, ಈ ಮನೇಲಿರೋ ಒಂದೊಂದು ವಸ್ತುಗಳಿಗೆ ಜೀವ ಇದೆ ಅಂತ? ರೀ, ಪಾಪ ತುಂಬಾ ಹರ್ಟ್ ಆಗಿದಾರಂತೆ, ಕಾಸು ಕಟ್ಬಿಡ್ರಿ. ಕೊಡ್ರಿ ಪಾಪ. ಚಿನ್ನ, ನೀನೇನು ಬೇಜಾರು ಮಾಡ್ಕೋಬೇಡ. ನೋಡು, 20,000 ರೂಪಾಯಿ ಕೊಟ್ಟಿದ್ದಾನೆ. ಆಂಬುಲೆನ್ಸ್ ಬಂದ್ ಕೂಡಲೇ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ನೀನು ಒಳಗಿಡು, ಸೋಫಾದಲ್ಲಿ ಕೂರೋಣ. ಮೇಲೆ ನೋಡು, ನಿನ್ನ ಹೆಂಡತಿ ಬೇಕಿದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನೀನ್ ಮಾತ್ರ ಕುತ್ಕೋಬಾರ್ದು. ಯಾಕೆ? ಸೋಫಾ ಇರೋದ ಕುತ್ಕೊಳಕ್ತಾನೆ. ನೀನೊಳ್ಳೆ ಹಂಗ? ಆಯ್ತು. ಏನ ಮಾಡ್ತಾ ಇದ್ಯಾ? ಹರಟ್ ಆಯ್ತು ತಾನೇ? ಉರಿತು ತಾನೇ? ನನಗೂ ಹಂಗೆ ಹರಟ್ ಆಗುತ್ತೆ ಮಗ. ಯಾಕಂದ್ರೆ ಅದು ಸೋಫಾ ಅಲ್ಲ ಕಣೋ, ನನ್ನ ಪ್ರೀತಿಯ ರೂಪಸಿ. ಚಿನ್ನ, ಏನು ಚಿನ್ನ? ಏನಮ್ಮ? ಏನು? ಆಯ್ತು ಆಯ್ತು ಬಿಡು, ಹೋಗ್ಲಿ ಬಿಡು. ಅವ್ನು ಬೇಕು ಅಂತ ಕುತ್ಕೊಂಡ್ಲಿಲ್ಲ, ಏನೋ ಮಿಸ್ ಆಗಿ ಕುತ್ಕೊಂಡಿದ್ದಾನೆ ಅಲ್ವಾ ಮಗ? ಆಯ್ತು ಆಯ್ತು, ಹೋಗ್ಲಿ ಬಿಡು. ಆಯ್ತು ಆಯ್ತು. ಏನಂತೆ? ಏನಿಲ್ಲ ಮಗ, ಇರ್ಲಿ ಹೇಳ. ಅದೇ ನೀನು ಇದ್ರ ಮೇಲೆ ಕುತ್ಕೊಂಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು 30,000 ಮಾನನಷ್ಟ ಕೇಳ್ತಾ ಇದ್ದಾರೆ. ಆಯ್ತು, ಕೊಡಿಸ್ತೀನಿ. ಏನ್ ಆಟ ಆಡ್ತಾ ಇದೆಯಾ ಅಲ್ಲಿ? ಸೋಫಾಗೆ ಮಾನ ನಷ್ಟನ? ಅಲ್ಲ, ಅದು ಬರೀ ಸೋಫಾ ಮಾತ್ರ ಅಲ್ಲ, ಮತ್ತೆ ನನ್ನ ಪ್ರೀತಿಯ ಅನುಪಮ. ಏನ್ರಿ ಇವನು ಸೋಫಾನ್ ಇಷ್ಟೊಂದು ಪ್ರೀತಿಸ್ತಾನೆ? ಅದು ಪ್ರೀತಿ ಮಾಡ್ತಿರೋದಲ್ಲ, ಸುಲಿಗೆ ಮಾಡ್ತಿರೋದು. ಮಗ, ಪದೇ ಪದೇ ಕೇಳಕ್ ನನಗೂ ನಾಚಿಕೆ ಆಗುತ್ತೆ ಕಣ. ಅದಕ್ಕೆ ಬೇಡ, ಇಲ್ಲಿ ಬೇಡ, ಅಲ್ಲೂ ಬೇಡ, ಬರೇ ಇವಾಗ ಫ್ಲೋರ್ ಮೇಲೆ ಕುತ್ಕೋತೀನಿ ಕಣೋ. ಇವಾಗ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ತುಂಬಾ ನೋವಾಗ್ತಾ ಇದೆಯಾ? ತುಂಬಾ ಹಿಂಸೆ ಆಗ್ತಾ ಇದೆಯಾ? ಅಯ್ಯೋ ದೇವ್ರೇ. ಮತ್ತಿನ್ನೇನ ಮಗ, ಫ್ರೆಂಡ್ ನ ಗೆಸ್ಟ್ ಅಂತ ಮನೆ ಕರ್ಸಿ ಸೋಫಾಗ್ ಜೀವ ಇದೆ, ಟೀ ಕಪ್ಪಲ್ ಜೀವ ಇದೆ ಅಂತ ದುಡ್ಡು ಕಿತ್ಕೊಂಡ್ರೆ
ನಾನ್ ಹೇಳಿದ್ ನಿಮ್ಗಲ್ಲ ಕಣ್ರೋ, ಮತ್ತೆ? ನೀವು ಕುತ್ಕೊಂಡಿದ್ದಿ ಟೈಲ್ಸ್ಗೆ ಕಣೋ. ಈ ಟೈಲ್ಸ್ ಇನ್ನು 3 ತಿಂಗಳು ಹಸಿಗೂಸು ಕಣ್ರೋ. ನೀವು ನೋಡಿದ್ರೆ ತಿಂದು ತಿಂದು ಹಂದಿಗಳ ತರ ಬಲ್ತಿದ್ದೀರಾ. ನಿಮ್ ಭಾರ ಇದು ತಡೆಯುತ್ತೇನ್ರೋ? ಫೀಲ್ ಆಗ್ತಿದ್ಯಲ್ಲ, ಅದು ಗಂಡು ಮಗುನೇ ಹೆಣ್ಣು ಮಗುನ ಹೇಳು. ಗಂಡು ಮಗು ಕಣ. ಏನಮ್ಮ ಏನ? ಅಯ್ಯಯ್ಯೋ, ಏನಂತೆ? ಅದ್ರ ಕತ್ತು ತಿರ್ಕೊಂಡ್ಬಿಟ್ಟಿದೆಯಂತೆ ಕಣ. ಮಗ ಮಗ ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು. 1 ಲಕ್ಷ ರೂಪಾಯಿ ಕೊಡ. ಏನೋ ಮಾತಾಡ್ತಾ ಇದ್ಯಾ? 1 ಲಕ್ಷ ಕೇಳಿದ ತಕ್ಷಣ ಮೇಲೆ ಉದುರು ಬಿಡುತ್ತಾ? ನನ್ ಕಿವಿಲಿ ಏನ್ ಕೆಂದಾವರ್ ಇಟ್ಕೊಂಡಿದ್ದೇನೆ ನೋಡು. 1 ರೂಪಾಯಿ ಕೊಡಲ್ಲ ಕಣ. ಅದೇನ್ ಮಾಡ್ಕೊಂತ ಮಾಡ್ಕೊ. ಕೊಡಲ್ವಾ? ಕೊಡಲ್ಲ. ಇವಾಗ ನೋಡು ನೀನ್ ಹೆಂಡತಿ ಕತ್ತು ಹೆಂಗ್ ತಿರುಗುತ್ತೆ ಅಂತ. ಅವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ನಿನ್ಗೆ. ತಿರ್ಚಿ ಸಾಯ್ಸು. ಒಂದ್ ಪೀಡೆ ತೊಲಗ್ತು ಅಂತ. ಫ್ರೆಂಡ್ ಏನೋ ನೀನು? ಸಿಮ್ ಕಾರ್ಡ್ ಕಂಪ್ನಿಯವ್ರು ಸುಲಿಗೆ ಮಾಡ್ತಾರಲ್ಲ, ಹಂಗ್ ಸುಲಿಗೆ ಮಾಡ್ತಿದ್ಯಲ್ಲೋ ನಾಯಿ. ದುಡ್ಡು ತಾನೇ ಬೇಕು ನಿನಗೆ? ಕೊಡ್ತೀನಿ. ಅದೆಷ್ಟು ಬೇಕೋ ಹೊರದು ಚಕ್ಕೆ ಬಿಸಾಕ್ತೀನಿ. ಚಿನ್ನ ನೋಡು, ಕೊಟ್ಟಿದ್ದಾನೆ, ಚೆಕ್ ಕೊಟ್ಟಿದ್ದಾನೆ. ನೀನೇನು ಟೆನ್ಷನ್ ತಗೋಬೇಡ. ಆಂಬುಲೆನ್ಸ್ ಬಂದ್ ಕೂಡಲೇ ನಿನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀನಿ, ಆಯ್ತಾ? ನೋಡೆ, ಈ ಮನೇಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ಇದು ಒಂದ್ ಮನೇನ ನಡಿಯ ಹೋಗೋಣ. ಕೇಳಿದ್ರ ಏನಂತಿದ್ದಾರೆ? ಮಗ ಏನಂದೆ ಮಗ? ಇದು ಒಂದ್ ಮನೇನ ನಡಿಯ ಹೋಗೋಣ ಅಂದೆ. ಇವಾಗ ಯಾರಿಗೆ ಅರ್ಥ ಆಯ್ತು? ಮನೆಗೆ ಹೊರಟಾಯ್ತು. ನಮ್ಮ ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ಒಂದೊಂದು ಕಲ್ಲಿಗೂ ಮರಳಿಗೂ ಗಾರೆಗೂ ಜೀವ ಇದೆ ಅಂತ? ಅಯ್ಯೋ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ. ಲೋ ಮಗ, ಬಾರ ಇಲ್ಲಿ ನೋಡು. ಈ ಮನೆ ಒಂದೊಂದು ವಸ್ತುಗಳು ಗಳ 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 ಅಂತ ಅಳ್ತಾ ಇದಾವೆ ಕಣ. 5 ಲಕ್ಷ ರೂಪಾಯಿ ಕೊಟ್ಬಿಡು. ಈ ಮನೆ ಮುಖ ನೋಡಕ್ ಆಗ್ತಿಲ್ಲ ಕಣ. ಈ ಮನೆ ಮುಖ ನೋಡಕ್ ಆಗಿಲ್ಲ ಅಂದ್ರೆ ಅದ್ರದ್ದು ಮುಖ ಆಸಿಡ್ ಹಾಕು. ಆಗಲ್ಲ ಅಂದ್ರೆ ಆಗಲ್ಲ ಕಣ. 1 ರೂಪಾಯಿ ಸಿಗಲ್ಲ. ಅದೇನ್ ಕಿತ್ಕೋತ್ಯೋ ಕಿತ್ತು. ಏನಪ್ಪ ಏನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಕ್ಬೇಕ. ತಗೊಳ್ರಿ, ತಗೊಳ್ಳಿ. ನೀವ್ ನೋಡಿ ನಮ್ಮ ಮನೆ ಹೊಸಲು ದಾಟ್ಬೇಡಿ. ಯಾಕೋ? ಹೊಸಲು ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ನಡೀರಿ. ಅರಮನೆಯಲ್ಲಿ ಇತ್ತು ನಾ ಕರ್ಕೊಂಡ್ ಬಂದು ಸೆರೆಮನೆ ಕೆಳ್ದಂಗ ಆಯ್ತಲ್ಲೇ. ಎಲ್ಲ ನನ್ ಕರ್ಮ. ಅಂಕಲ್ ಇಲ್ಲಿ ನೋಡಿ, ನಮ್ಮ ಅಪ್ಪಂದು ಗಡಿಯಾರ ಎಲ್ಲಿ ಒಂದು ಮುಳ್ಳೆ ಇಲ್ಲ, ಉದುರಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ ಕಷ್ಟ ನನಗಾಗಿದೆ. ಇವಳಿಲ್ಲ ಮುಳ್ಳೆ ಇಲ್ದಿರೋ ಗಡಿಯಾರ ಅಂತ ಅಲ್ಲ ಆಡಿಸ್ತಿದ್ದಾಳಲ್ಲೇ. ರೀ, ಅದು ಓಲ್ಡ್ ಮಾಡೆಲ್, ಬಿಟ್ಟಾಕ್ರಿ ಅದ್ರ ವಿಷಯ. ಏನಂದ್ರಿ ನೀವು? ಇದು ಓಲ್ಡ್ ಮಾಡೆಲ್ಲ. ಮಾಡ್ತೀನಿ ಇರಿ. ಅಪ್ಪ, ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ನಾನೆಲ್ಲ ಹೊಡೆದಾಕ್ತೆ? ಸುಳ್ಳು ಏನಾಯ್ತಮ್ಮ? ಏನಾಯ್ತಪ್ಪ? ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. 30 ವರ್ಷದ ಹಳೆ ಗಡಿಯಾರ ಕಣ ಇದು. ಹಬ್ಬ, ನಾನು ಎದುರ್ಕೊಂಡ್ಬಿಟ್ಟೆ. ಹೊಸದ್ ಅನ್ಕೊಂಡಿದ್ದೆ. ಇದು 30 ವರ್ಷದ ಹಳೆ ಆಂಟಿಕ್ ಪೀಸು ಕಣೋ. ಇದರಲ್ಲಿ ನಂದು ಹಳೆ ಬಾಲ್ಯದ ನೆನಪುಗಳಿದಾವ್ ಕಣೋ. ಇಮ್ಯಾಜಿನ್ ಹೋಗಿ ಸಾಕು. ಫಸ್ಟ್ ದುಡ್ಡು ಇಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದಲ್ಲ? 1 ನಿಮಿಷ ಬಂದೆ ಇರೆ. ಅಯ್ಯಯ್ಯೋ ಅಯ್ಯಯ್ಯೋ, ಲೇ ಮಗ, ತುಂಬಾ ಎಮರ್ಜೆನ್ಸಿ ಅಂತೆ ಕಣೋ. ಐಸೂಗ್ ಹಾಕ್ಬೇಕಂತೆ. ಯಾರ್ನ? ಗಡಿಯಾರ ಮಲ್ಲಿಕನ. 5 ಲಕ್ಷ ಕಟ್ತಾ ಇದ್ರೆ ಆಪರೇಷನ್ ಮಾಡೋದಿಲ್ಲ ಅಂತಿದಾರೆ ಕಣ. ಮಗ 5 ಲಕ್ಷ ರೂಪಾಯಿ ಕೊಡ. ಏನೋ ಅನ್ಕೊಂಡಿದ್ದೀರಾ ನನ್ನ? ಅಟ್ಲೀಸ್ಟ್ ಮಾತಾಡೋದ್ರ ಲಾಜಿಕ್ ಆದ್ರೂ ಮ್ಯಾಚ್ ಮಾಡ್ರು. ಲೇ, ನನ್ ಮಲ್ಲಿಕಾ ಗಡಿಯಾರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಹಾಕ್ಬೇಕು, ನಿಮ್ಮೆಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಸೈನ್ ಮಾಡು, ಸೈನ್ ಮಾಡ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಬಚ್ಚಾ. ನನ್ ಮಲ್ಲಿಕಾ ಗಡಿಯಾರ ಪ್ರಾಣ ಉಳಿಸಿದ್ಕೆ. ಮಲ್ಕೋ, ಬೆಳಿಗ್ಗೆ ಮಾತಾಡೋಣ. ಮಲ್ಕೋ ಮಲ್ಕೋ. ಫ್ರೆಂಡು ಅಂತ ಅವ್ನ್ ಮಾತು ನಂಬ್ಕೊಂಡ್ ಬಂದಿದ್ಕೆ ಸರಿಯಾಗೆ ಇಟ್ಟ. ತಪ್ಲಿ ಬಿಚ್ಚಿ ಕೈಯಲ್ಲಿ ಹಿಡ್ಕೋ. ಸೌಂಡ್ ಬರಬಾರ್ದು. ಮ್ಯೂಟ್ ಅಲ್ಲಿ ಅಪ್ಪಿಟ್ ಆಗ್ಬಿಡ. ಓಕೆ. 1 2 3 ಜೂಟ್. ಮಗ, ಗೆಳೆಯ, ಕುಚಿಕೋ, ದೋಸ್ತು, ಲೇ ಬಾರ ಇಲ್ಲಿ. ಲೇ, ನನ್ ಫ್ರೆಂಡ್ ಹೆಂಡತಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದಾರಲ್ಲೇ. ಅಯ್ಯೋ, ಏನ್ ಮಾಡ್ದಿ ಇವಾಗ? ಅಯ್ಯೋ 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 ಅಯ್ಯೋ, ಓಡೋಗ್ಬಿಟ್ಟಿದಿರಲ್ರಿ. ಮಿಕ್ಕಿರೋ ದುಡ್ಡಿಗೆ ಏನ್ ಮಾಡೋದು? ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ? ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತೈತಂತೆ. ನಮ್ ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋಯಿನ್ ಯಾರೇಳ? ಅದೇ ಗುಳಿಕೆನ್ನ ಚೆಲುವೆ.
ಅದೇ ಮಜಾ ಭಾರತದಲ್ಲಿ ಯಾವಾಗ್ಲೂ ಕುತ್ಕೊಂಡು ಪಕ 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 ನಗ್ತಾ ಇರ್ತಾರ ನೋಡು. ಹಾ, ಅವ್ರ ಹೆಸರು ಏನಿಲ್ಲ? ರಚಿತಾರಾಮ್. ನನ್ನ ಪ್ರೀತಿಯ ರಚಿತಾರಾಮ್ ಅವ್ರನ್ನ ಇವಾಗ್ಲೇ ಫೋನ್ ಮಾಡಿ ನಮ್ಮ ಮನೆ ಕರೆದ್ ಬಿಡ್ತೀನಿ. ಈಗ ನಂಗೊಂದು ಡೌಟ್ ಬಂತಾಯ್ತಾ? ರಚ್ಚಿ ಇದ್ರು, ನಾನಿದ್ದೆ ನಿಮ್ ಮನೆಯಲ್ಲಿ, ಗುರುಜಿ ಯಾಕಿರ್ಲಿಲ್ಲ? ಮ್ಯೂಸಿಕ್ ಇದ್ರು. ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತಲ್ವಾ? ಮ್ಯೂಸಿಕ್ ಗುರುಜಿನ? ಹಂಗಾರೆ ಇಡೀ ಮನೇಲಿ ಅವ್ರಿದ್ರು, ನಾವ್ ಬರೀ ಮನೇಲಿ ಒಂದ್ ಭಾಗ ಅಷ್ಟೇ. ಓಕೆ ಓಕೆ ಓಕೆ, ಇಡೀ ಮನೇಲಿದ್ದಂತ ಗುರುಜಿನ ಹೋಗಿ ಕೇಳೋಣ ಈ ಸ್ಕಿಟ್ಟು ಹೇಗಿತ್ತು ಅಂತ. ಎಸ್ ಗುರುಜಿ. ರಾಕೇಶ್ ಫಸ್ಟ್ ಟೈಮ್ ಮಾಡುವಾಗಲೇ ಗೊತ್ತಾಗತ್ತೆ ಕಾಮನ್ ಸೆನ್ಸ್ ಇದ್ದವರಿಗೆ. 2ನೇ ಸಲಕ್ಕೆ ಮನೆ ಬಿಟ್ಟು ಓಡೋಗ್ಬೇಕು ತಾನೆ. ಐ ಥಿಂಕ್ ಯು ಕುಡ್ ಹ್ಯಾವ್ ಡನ್ ಬೆಟರ್ ಅನ್ಸ್ತು. ಓಕೆ, there was fun elements ಇತ್ತು. That's all the best for the next skit. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈಗ ಅದೇ ನೆಕ್ಸ್ಟ್ ನೀನು ನಮ್ಮ ಸ್ಯಾಂಡಲ್ವುಡ್ ನ ಟಾಪ್ ಹೀರೋಯಿನ್ ನಮ್ಮ ಗುಳಿಕೆನ್ನೆ ಚೆಲುವೆ ರಚ್ಚಿಯವ್ರನ್ನ ನಿಮ್ ಮನೆಗ್ ಕರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅವ್ರು ಬರಕ್ಕೂ ಮುಂಚೆ ಫಸ್ಟ್ ಹೋಗಿ ಕೇಳೋಣ ನಿಮ್ ಮನೆ ಬಗ್ಗೆ ಅವ್ರಿಗೇನಿದೆ ಒಪಿನಿಯನ್ ಅಂತ. ರಚ್ಚಿ? ಯಾ, ಪ್ರಾಬಬ್ಲಿ ನನ್ ಮನೆನೇ ಕೊಂಡ್ಕೊಂಡ್ಬಿಡ್ತೀನಿ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟು ಅಷ್ಟೇ. ಅಲ್ಲ, ಒಂದೊಂದಕ್ಕೆ ಸೆಪರೇಟ್ ಅಂತ ಮನೆನೇ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ನೀವೆಲ್ಲ ಆಚೆ ಹೊಟ್ಟೋಗ್ಬಿಟ್ರಪ್ಪ, ನೀವ್ ಆಚೆ ಹೋದ್ಮೇಲೆ ನಾನು ಒಳಗಡೆ ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಅಲ್ವಾ. US UK ಇಂದ ಬಂದಿರೋಂತ ಫರ್ನಿಚರು ಆಮೇಲೆ ಲೈಟಿಂಗ್ಸ್ ಎಲ್ಲ ಅಲ್ಲಿಂದಾನೆ ನಮ್ಗೆ ನೋಡೋಂತ ಭಾಗ್ಯ ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಲ್ರಿಗೂ ಖುಷಿ ಆಯ್ತು. ನೀವು ಮಾಡ್ದಂತ ಗಿಮಿಕ್ಸ್ಗಳದೆ ಮಧ್ಯ ಆಮೇಲೆ ಲೈಕ್ ಗಿಮಿಕ್ಸ್ ಅಲ್ಲ, ನನ್ ಫೋಟೋ, ಅನು ಫೋಟೋ, ಮಲ್ಲಿಕಾದು ಅದೆಲ್ಲ ಮಜಾ ಕೊಡ್ತು. I wish you all the very best. Do very well. Okay? Thank you so much ರಚಿ, and thank you so much guys. Next time ಸಾಕದಾಗ್ ಮಾಡಿ, ಓಕೆನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವಾರ ಪೂರ್ತಿ ನಿಮ್ಮನ್ನೆಲ್ಲ ನಗ್ಸಿ ನಿಮ್ಮ ಟೆನ್ಷನ್ ಗಳನ್ನೆಲ್ಲ ಮರೆಸಿ ಮತ್ತೆ ಮುಂದಿನ ವಾರ ಒಂದಷ್ಟು ಹೊಸ ಹುಮ್ಮಸ್ಸಿನೊಂದಿಗೆ ನಾವೆಲ್ಲರೂ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇವತ್ತಿಗೆ ವಾರದ ಎಲ್ಲಾ ಎಪಿಸೋಡ್ಗಳನ್ನ ಮುಗಿಸ್ತಾ ಇದ್ದೀವಿ. ಎಲ್ಲಾ ಎಪಿಸೋಡ್ಗಳನ್ನ ಮತ್ತೆ ಊಟ್ನಲ್ಲಿ ನೋಡಿ ನಗ್ನಗ್ತಾ ಇರಿ ಮಂಡೇವರೆಗೂ ಅಂತ ಹೇಳ್ತಾ ವೀಕೆಂಡ್ ಮುಗಿಸ್ಕೊಂಡು ಸೋಮವಾರ ರಾತ್ರಿ ಶಾರ್ಪ್ 8 o'clock ನಿಮ್ ಮುಂದೆ ಹಾಜರಿರ್ತೀವಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಮಾಡ್ತಾ ಇರಿ, ನಗ್ನಗ್ತಾ ಇರಿ. ಟೇಕ್ ಕೇರ್. ಶುಭರಾತ್ರಿ.